ಲೇ ರಾಮ, ಇನ್ನೊಂದು ಕಿತ್ತ ಯೋಚನೆ ಮಾಡ್ಲಾ? ಮೇಡಮ್ನ ನೋಡಕ್ಕಂತ ಹೋಗಿ ಅವ್ರಿಗೇನಾರ ತೊಂದರೆ ಗಿಂದ್ರೆ ಆದರೆ ಛೇ, ನೀನು ಯಾಕ್ಲ ತೊಂದರೆ ಕೊಡೋಕೋಯ್ತೀಯಾ? ದೂರದಿಂದ ನೋಡ್ಕೊಂಡು ಹಂಗೆ ಓಡ್ ಬಂದ್ಬಿಡು. ಹ್ಞೂ ಹಂಗೆ ಮಾಡಮ್ಮ. ರಾಮವ್ರೆ, ನಿಂತ್ಕೊಳ್ಳಿ. ಸಮಸ್ಬಿಡಿ. ನಿಮಗೆ ನನ್ನಿಂದ ತೊಂದರೆ ಆಯ್ತಾ? ಏನಾಯ್ತು ನಿಮಗೆ? ಇಲ್ಲೇನು ಮಾಡ್ತಿದ್ದೀರಾ? ನೀವು ಮೊದಲು ಹೇಳಿ, ನಿಮಗೆ ತೊಂದರೆ ಆಯ್ತಾ? ಇಲ್ಲಿವರೆಗೂ ಏನೂ ತೊಂದರೆ ಆಗಿಲ್ಲ. ಈಗ ನೀವು ಕೊಡೋ ಉತ್ತರದ ಮೇಲೆ ನಿರ್ಧಾರ ಆಗುತ್ತೆ. ಇಲ್ಲ, ನಿಮಗೆ ತೊಂದರೆ ಕೊಡೋ ಉದ್ದೇಶ ಅಲ್ಲ ನಂದು. ಅದು ಬೆಳಗ್ಗೆಯಿಂದ. ಏನು ಬೆಳಗ್ಗೆಯಿಂದ? ಏನಾಯ್ತು ರಾಮವ್ರೆ? ಅಲ್ಲ, ಅದು ಬೆಳಗ್ಗೆಯಿಂದ ನಿಮ್ಮನ್ನ ನೋಡೋಕ್ಕಾಗನೇ ಇಲ್ವಾ? ಅದಕ್ಕೆ ನೋಡಂಗಾಗ್ಬಿಟ್ಟು ಹೊರಡು ಬಂದ್ಬಿಟ್ಟೆ. ನಿಮಗೆ ಬೇಸರ ಆಗಿದ್ದರೆ, ಅಲ್ಲಲ್ಲ ತೊಂದರೆ ಆಗಿದ್ದರೆ ಕ್ಷಮಿಸ್ಬಿಡಿ. ನೋಡೋಕ್ಕೋಸ್ಕರ ಬಂದ್ರಾ? ಯಾರಾದರೂ ಹೀಗೆ ಮಾಡ್ತಾರಾ? ನಾನು ಸಂಜೆ ಮನೆಗೆ ಬರ್ತಿದ್ನಲ್ಲ. ಅಲ್ಲ, ನೀರಿಗೆ ಬಿದ್ದು ಉಸಿರು ಕಟ್ಟೋ ಸಮಯದಾಗೆ ಹೊಸಿ ತಡ್ಕ ದೋಣಿ ಬತ್ತೈತಿ ಅಂದರೆ ಯಾವನಾರು ಈಜೋಡ್ದಂಗೆ ಇರ್ತಾನ? ಏನೋ ಭಾರಿ ನೋಡಬೇಕು ಅನ್ನಿಸ್ಬಿಡ್ತು. ಆದರೆ ಈ ಥರ ಸ್ಕೂಲ್ ಹತ್ರ ಎಲ್ಲ ಬರಬಾರ್ದು ರಾಮವ್ರೆ. ಆದರೆ ನಾನು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ವಲ್ಲ? ಆದರೂ ನಾನು ನೀವು ಈಗ ಗಂಡ ಹೆಂಡತಿ, ನೋಡಿದವರು ಆಡ್ಕೋತಾರೆ. ಹೌದಾ? ಈಗ ನೀವು ಹೊರಡಿ, ನಾನು ಸಂಜೆ ಮನೇಲಿ ಸಿಗ್ತೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಹೊರಡಿ. ಸರಿ, ಬರ್ತೀನಿ. ಟಾಟಾ. ಸರಿ, ಹೊರಡಿ. ಬರ್ತೀನಿ.
ಮೇಡಮ್ ಹೇಳ್ದಂಗೆ ಹೊಂಟೋಗನ ಅಥವಾ ಇಲ್ಲೇ ಇದ್ದು ಅವ್ರು ಬರೋ ಗಂಟ ಕಾಯ್ಕೊಂಡಿರೋಣ? ಹಾಂ, ಇಲ್ಲೇ ಕಾಯ್ಕೊಂಡಿರೋಣ. ರಾಮಣ್ಣ, ಅಯ್ಯ ಬಡ್ಡೆ ಇಕ್ಲಾ, ಏನೆಲ್ಲ ಮಾಡ್ತೀರಾ ಇಲ್ಲಿ? ನಾವಿಲ್ಲಿಲ್ದೆ ಬರಲಿಡ್ತೀವಿ. ಅದೆಲ್ಲ ಕಂಡ್ರಲ್ಲ, ಸ್ಕೂಲ್ ಒಳಗೆ ಹೋಗದೆ ಇಲ್ಲೇನ್ರಲ್ಲ ಮಾಡ್ತಿದ್ದೀರಾ? ಸಂದಕ್ಕೆ ಹೋದವ್ರನ್ನೆಲ್ಲ ಹೊರ್ಗಡೆ ಕಳಿಸಿ ಗ್ರೂಪ್ ಸ್ಟಡೀಸ್ ಮಾಡ್ಬೇಕಂತ ಹೇಳೋರೆ. ಅದಕ್ಕೆ ಹೊರ್ಗಡೆ ಬಂದು ಓದ್ಕೋತಿದ್ದೀವಿ. ಅಲ್ಲ, ಸಂದಾಗ ಹೋದವ್ರನ್ನ ಆಚೆ ಕಡೆಗೆ ಕಳ್ಸಿದ್ರೆ ವಾಕ್ಯ, ನೀವೆಲ್ಲ ಏನು ಮಾಡ್ತಿದ್ದೀರಿ? ಓ, ಕಾಮಿಡಿನಾ? ಎಲ್ಲ ನಗ್ಬಿಡ್ರಲ್ಲ. ಇಲ್ಲಾಂದ್ರೆ ರಾಮಣ್ಣ ಮನೆಗೆ ಹೋದ್ಮ್ಯಾಕೆ ಫೀಲಿಂಗ್ ಮಾಡ್ಕೊತಾನೆ. ಲೇ ಬಾಲು, ಕ್ವಾಪ್ತಾಗೋ ಏಟ್ ಮುದ್ದಾಗ ಕಾಣ್ತಿಲ್ಲ ನೀನು. ಅರೆ, ನಮ್ಮನ್ನ ಸಮಾಲ್ಸಕ್ಕೆ ಟ್ರೈ ಮಾಡಿದೆಲ್ಲ ಸಾಕು. ಮೊದಲು ಇಲ್ಲಿ ನೀನೇನು ಮಾಡ್ತಿದ್ಯಾ ಅಂತ ಹೇಳು. ನಾನಾ ಹಂಗೆ ಸುಮ್ಕೆ ಗಾಳಿ ತಗೊಳಮ್ಮ ಅಂತ ಬಂದೆಕಲ್ಲ. ಎಲ್ಲಿ 8 kg ತಗೊಂಡೆ ಅಂತ ತೋರ್ಸು ನೋಡುಮ್ಮ. ಲೇ ಬಾಲು. ರಾಮಣ್ಣ, ದಿಟ ಹೇಳೋಣ, ಇಲ್ಲಿ ಯಾಕೆ ಬಂದೆ? ಅದಕ್ಕೆ ಊಟ ಕೊಡಕ್ಕ ಅಥವಾ ಅದಕ್ಕೆ ತಾವು ಪಾಠ ಕಲಿಯಕ್ಕ? ಥು, ನನ್ನ ಟೇಮು ಸ್ಯಾನೆ ಕೆಟ್ಟೋಗ್ಬಿಟ್ಟೈತೆ. ಈ ಬಡ್ಡೆ ಏಕ್ಲು ತವ ಬಂದು ತಗ್ಲಾಕಬಿಟ್ನಲ್ಲ. ಈಗ ಇವ್ರ ತವ ಏನು ಹೇಳ್ಬಿಟ್ಟು ಹೋಗೋದು? ರಮಣ, ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ಸುಳ್ಳು ಹೇಳಿ ಎಸ್ಕೇಪ್ ಆಗುಮ್ಮ ಅಂತಲಾ? ಛೇ, ನಾನು ಯಾಕಲ್ಲ ನಿಮ್ಮ ತಾವು ಸುಳ್ಳು ಹೇಳಿ? ನಿಮಗೆಲ್ಲ ಪರೀಕ್ಷೆ ಶುರು ಆಯ್ತಲ್ಲ, ಅದಕ್ಕೆ ಮೇಡಮ್ಗೆ ಏನಾರ ಸಹಾಯ ಬೇಕಾ ಅಂತ ಕೇಳುಮ ಅಂತ ಬಂದೇಕಲ್ಲ. ಲೇ, ಯಾಕಲ್ಲ ನಗ್ತಾ ಇದ್ದೀರಾ? ನೀನು ಪರೀಕ್ಷೆಗೆ ಸಹಾಯ ಮಾಡಕ್ ಬಂದ? ಹ್ಞೂ, ಈಗ ನಿಮಗೆ ಸ್ಕಾಲರ್ಶಿಪ್ ಕೊಡೋಕ್ಕೂ ನಾನೇ ಬಂದಿಲ್ವಾ? ಹಂಗೆ. ರಾಮಣ್ಣ, ಸುಳ್ಳು ಹೇಳಕ್ಕೂ ಹೊಸಿ ಲಿಮಿಟ್ ಇರ್ಬೇಕಣ್ಣ. ಹಂಗಾರೆ ನಾನು ಪುಸ್ತಕದಿಂದ ಪ್ರಶ್ನೆ ಕೇಳ್ತೀನಿ, ಹೇಳ್ತೀಯಾ? ಏನ ಪ್ರಶ್ನೆ ಕೇಳ್ತೀಯಾ? ನನಗೆ ತೋಟದಲ್ಲಿ ಕ್ಯಾಮೆ ಐತೆ, ಮುಗಿಸ್ಕೊಂಡು ಆಮ್ಯಾಗ ಬರ್ತೀನಿ. ಹಾಂ, ನಿಂತ್ಕೊಳ್ಳೋಣ. ಮೇಡಮ್ ನೋಡಕ್ ಬಂದಲ್ಲ, ನೋಡ್ಕೊಂಡೋಗು. ಲೈ, ನಾನೇನು ಮೇಡಮ್ನ ನೋಡೋಕೆ ಬಂದಿಲ್ಲ, ಬರ್ತೀನಿ. ಟಾಟಾ. ಏ ರಾಮಣ್ಣ, ರಾಮಣ್ಣ, ಏ ರಾಮಣ್ಣ. ಅಕ್ಕ, ಎಷ್ಟೊತ್ತೆ ಕಾಯ ನಿನ್ಗೋಸ್ಕರ? ಆವಾಗಲೇ ಫೇಶಿಯಲ್ ಮಾಡ್ಕೊಳ್ಬೇಕು ಅಂತ ಹೇಳ್ದೆ ತಾನೆ? ಬೇಗ ರೆಡಿ ಮಾಡು. ಲೇ, ನಾನು ಫೇಶಿಯಲ್ ಮಾಡ್ಕೋತೀನಿ ಅಂದಿದ್ದು ಮೂಗಿಗೆ ಮಾತ್ರ ಅಲ್ಲ ಕಣೆ, ಮುಖಕ್ಕೆ. ಇಷ್ಟು ಕಲ್ಸಿದ್ಯಾ? ನಿಮ್ಮ ಅಪ್ಪನ ಮನೆಯಿಂದ ನೀನು ತರ್ತಿದ್ಯಾ? ಇನ್ನೊಂಚೂರು ಮಿಕ್ಸ್ ಮಾಡೆ. ಅಯ್ಯ ಅಕ್ಕ, ಇದೇ ಪ್ರಶ್ನೆನ ಆ ಟೀಚರ್ ಅಮ್ಮ ನಿಮ್ಮನ್ನು ಕೇಳ್ತಾಳೆ ಅಂತನೇ ನಾನು ಈ ಟೇಟ್ ಕಲ್ಸ್ಕೊಂಬಂದಿರೋದು. ನಾನು ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಆ ಟೀಚರ್ಗೆ ಏನೇ ಪ್ರಾಬ್ಲಮ್ಮು? ಅವಳೇನು ಪ್ರಶ್ನೆ ಕೇಳ್ತಾಳೆ? ಈಗ ಮನೆ ಜವಾಬ್ದಾರಿ ಎಲ್ಲ ಅವಳ ಕೈನಾಗೆ ಐತೆ ಅಂದರೆ ಲೆಕ್ಕನೆಲ್ಲ ಪಕ್ಕ ನೋಡ್ಕೊತಾಳೆ ತಾನೆ. ಮುಂದಿನ ಕಿತ ಏನಾದರೂ ಪುಡಿ ವಸಿ ಜಾಸ್ತಿ ಹಾಕಿ ಕಲಸಿ ಅದನ್ನೂ ಲೆಕ್ಕದಾಗ ಸೇರಿಸಿ ಆ ಟೀಚರಮ್ಮ ನೋಡಿಬಿಟ್ರೆ ಇದನ್ನೇ ನಿಮ್ಮ ಅಪ್ಪನ ಮನೆಯಿಂದ ತಂದ್ಯಾ ಅಂತ ನಿಮ್ಮನ್ನು ಕೇಳಿಬಿಟ್ರೆ ಅದಕ್ಕೆ ಅಕ್ಕವ್ರೆ. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋದು ಸ್ವಲ್ಪ ನೆನಪಿರ್ಲಿ. ಅಕ್ಕ, ನೀವು ಅವಳ ತವ ಹಿಂಗೆಲ್ಲ ಬೈಯಕ್ಕಾಗಕ್ಕಿಲ್ಲ, ಹೊಸಿ ಸುಧಾರಿಸ್ಕೊಳ್ಳಿ. ಸಾಕು, ಬಾಯಿ ಮುಚ್ಚೆ. ನನ್ನ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಅವಳ ಅಪ್ಪನಿಂದನೂ ಸಾಧ್ಯ ಇಲ್ಲ, ತಿಳ್ಕೊ. ಸರಿ ಕಣಕ್ಕ, ಅವಳ ಅಪ್ಪಯ್ಯನಿಂದ ಆಗಕ್ಕಿಲ್ಲ, ಆದರೆ ಅವಳ ಗಂಡ ರಾಮಣ್ಣನ ಅಪ್ಪಯಿಂದ ಸಾಧ್ಯ ಆಗ್ತೈತಲ್ಲ. ಸಾಹೇಬ್ರೆದ್ರಿಗೆ ನೀವು ಮಾತಾಡೋಕ್ಕಾಗಕ್ಕಿಲ್ಲ. ಹಿಂಗೆ ಹೋದ್ರೆ ನನಗೆ ಯಾಕೋ ಡೌಟು ಕಣಕ್ಕ. ಇದ್ರ ಹೆಸ್ರೇನು? ಹಾಂ, ಮುಲ್ತಾನಿ ಮಟ್ಟಿ. ಕೊನೆಗೆ ನಮ್ಗೆ ಅದೇ ಗತಿ, ಮಣ್ಣು ಮಟ್ಟಿ. ಏಯ್, ಇಷ್ಟು ದಿನ ಮಾವನವ್ರಿಗೆ ಎದುರು ಮಾತಾಡ್ತಿದ್ದು ಭಯದಿಂದ ಅಲ್ಲ, ನನ್ನ ಮೇಲೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಬರಲಿ ಅಂತ ಅಷ್ಟೆ.
ಈಗ ಎಲ್ಲ ತಲೆ ಕೆಳಗಾಗ್ತಿದೆ. ಇನ್ನು ನಾನು ಸುಮ್ಮನಿರಲ್ಲ. ಈಗಲೇ ಹೋಗಿ ಡೈರೆಕ್ಟಾಗಿ ಅವ್ರ ಹತ್ರನೇ ಮಾತಾಡ್ತೀನಿ. ಅಕ್ಕ ಇದು ನೀನೆ ಮೆತ್ಕೋ. ನಾನೇ ಹಚ್ಕತೀನಿ. ಏಯ್ ಏನಾಯ್ತೆ? ಜಾನಕಿ ನಿಂಗೆ ಹೇಳಿಲ್ಲ ಅಲ್ಲ, ನಾನೊಂದು ಬುಕ್ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಅನು ಐ ಯು ಸೀರಿಯಸ್? ಇದೇನಿದು ಆಲ್ ಆಫ್ ಅ ಸಡನ್? ಇಷ್ಟು ದಿನ ಏನು ಬರಿಬೇಕು ಅಂತ ಗೊತ್ತಿರಲಿಲ್ಲ, ಆದರೆ ಈಗ ಸೂಪರ್ ಸ್ಟ್ರಾಂಗ್ ಕತೆಗೆ ಒಂದೆಳೆ ಸಿಕ್ಕಿದೆ. ಓಹೋ, ಸ್ಕೂಲ್ ಮುಗಿದ್ಮೇಲೆ ನಿನಗೆ ಇದೆಲ್ಲ ಜ್ಞಾನೋದಯ ಆಗುತ್ತಾ? ಏನದು ಕಥಾ ಎಳೆ? ಒಂದು ಲವ್ ಸ್ಟೋರಿ ಜಾನು. ಓಹೋ, ಲವ್ ಸ್ಟೋರಿನಾ? ಬರಿ ಬರಿ. ಹಾಂ, ಹೇ ನೀನು ಅಂದ್ಕೊಂಡಿರೋ ಆಗಿದ್ದು ಮಾಮೂಲಿ ಪ್ರೇಮ ಕತೆ ಅಲ್ಲ, ಇದು ಅಮರ ಪ್ರೇಮ ಕತೆ. ಏ ಟೈಟಲ್ ಸೂಪರ್ ಆಗಿದೆ. ಟೈಟಲ್ ಇದಲ್ಲ, ಮತ್ತಿನ್ನೇನು? ರಾಮ್ ಜಾನ್. ಏನು? ಹೌದು, ರಾಮ ಜಾನಕಿ ಅನ್ನೋದನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ರಾಮ್ ಜಾನ್ ಅಂತ ಹೆಸರಿಟ್ಟಿದ್ದೀನಿ. ಅಯ್ಯೋ, ನಿನ್ನ ಇಷ್ಟೊತ್ತು ನನ್ನೇ ಆಡ್ಕೋತಿದ್ಯಾ? ನಿನಗೆ ಮತ್ತಿನ್ನೇನು, ರಾಮಣ್ಣಂದು ನಿಂದು ಮಾಮೂಲಿ ಪ್ರೀತಿನ, ಎಂಥ ಲವ್ ಸ್ಟೋರಿ. ಯಾಕೆ, ಏನಾಯ್ತು ನಿನಗೆ? ಅಲ್ಲ ಜಾನಕಿ, ರಾಮಣ್ಣ ನಿನ್ನ ಹುಡ್ಕೊಂಡು ಸ್ಕೂಲ್ವರೆಗೂ ಬಂದಿದ್ರಂತೆ. ಅಲ್ಲ, ಗಂಡನ ಈ ಮಟ್ಟಿಗೆ ಮಾಟ ಮಾಡಿ ಇಟ್ಕೊಂಡಿದೀಯಲ್ಲ, ಹೇಗೆ ಜಾನು? ಅನು ಸಾಕು, ಸುಮ್ಮನೆ ಇರೆ. ನಿಜ ಹೇಳು, ನಿನ್ನ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ ತಾನೇ ರಾಮಣ್ಣ ಬಂದಿದ್ದು? ರಾಮ್ ಅವರು ರೊಮ್ಯಾನ್ಸು, ಅದು ಸ್ಕೂಲ್ನಲ್ಲಿ. ವೆರಿ ಗುಡ್ ಜೋಕ್. ಮತ್ತಿನ್ನೇನಕ್ಕೆ ಬರ್ತಾರೆ? ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಕೆ ಬಂದಿರ್ಬೋದು. ಮದುವೆಗಿನ ಮುಂಚೆ ಬರ್ತಿರ್ಲಿಲ್ವಾ? ಅದೇ ಬೇರೆ ಇದೇ ಬೇರೆ. ಅವ್ರ ಪಕ್ಕ ನಿನ್ನ ನೋಡಬೇಕು ಅನಿಸಿ ಸ್ಕೂಲ್ವರೆಗೂ ಬಂದಿರ್ತಾರೆ. ನಿಜ ಹೇಳು, ಹೌದು ತಾನೇ? ಅಂಥದ್ದೇನೂ ಇಲ್ಲ. ನಿನಗೆ ಬುಕ್ ಬರೆಯೋ ಮೂಡಲ್ಲಿ ಏನೇನೋ ಕಲ್ಪನೆ ಆಗ್ತಿದೆ. ಸುಮ್ಮನೆ ನಡಿವಾಗ, ಟೈಮ್ ಆಯಿತು. ಹೌದೌದು, ಇಮಿಡಿಯೇಟಾಗಿ ರಾಮ್ ಜಾನ್ ಬರೆಯೋದನ್ನ ಶುರು ಮಾಡಬೇಕು. ಸ್ವಲ್ಪ ಅಲ್ಲಿ ನೋಡು. ಹೋಗಿ ಮೇಡಮ್, ಹೋಗಿ. ನಿಮ್ಮ ಪ್ರಿಯಕರ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಸರಿ, ಇನ್ನು ನಾನು ಯಾಕೆ, ನೀವು ನಡೆಸಿ, ನಾನು ಬರ್ತೀನಿ. ರಾಮಣ್ಣ, ಮೇಡಮ್ ಹುಷಾರು. ಇಲ್ಲೇನು ಮಾಡ್ತಿದ್ದೀರಾ? ಅದು ನಿಮಗೋಸ್ಕರನೇ ಕಾಯ್ತಿದ್ದೆ. ಇದೇನಿದು ಹೊಸದಾಗಿ? ಏನು ಹೊಸ್ದಾಗಿ? ನಾನು ಮೊದಲಿಂದ ಇರೋದೇ ಹಿಂಗೆಯ, ನಿಮಗೂ ಹೊಸ್ದೂ ಸಹಿತ ಅಷ್ಟೇ. ಆದರೂ ಹೀಗೆ ಅದೇ ಹೇಳಿದ್ನಲ್ಲ, ನಿಮ್ಮನ್ನ ಸ್ಯಾನೆ ನೋಡಂಗಾಗಿತ್ತು. ಎಷ್ಟೇ ಆದರೂ ನಿಮ್ಮ ಕೆಲಸನೆಲ್ಲ ಬಿಟ್ಟು ಹೀಗೆ ನನಗೋಸ್ಕರ ಕಾಯೋದು ಅವಶ್ಯಕತೆ ಇಲ್ಲ. ಅಯ್ಯೋ, ನಾನು ಕೆಲಸ ಬಿಟ್ಟು ಬಂದಿವ್ನಂತ ಯಾರು ಹೇಳಿದ್ದು? ಎಲ್ಲ ಕೆಲಸ ಮುಗಿಸ್ಬಿಟ್ಟೆಯ ನಾನು ಈ ಕೆಲಸಕ್ಕೆ ಬಂದಿದ್ದು. ಸರ್ದಕ್ಕ
ಸಾಹೇಬ್ರೆ ಒಂದು ದೊಡ್ಡ ಟೀ ತಗೊಂಡ್ಬರ್ತೀರಾ? ಸರಿ. ಅಕ್ಕ ಯಾಕೆ ನಿಂತ್ಕೊಂಬಿಟ್ರಿ? ಸಾಹೇಬ್ರ ತವ ಹೋಗಿ ಮಾತಾಡೋಕ್ಕೆ ಭಯನಾ? ಏಯ್, ಮಾವನ ಹತ್ರ ಮಾತಾಡಿದ್ರೆ ನನಗೆ ಯಾಕೆ ಭಯ ಆಗಬೇಕು? ಸಾಹೇಬ್ರೆ ನೋಡಿ ಅಮ್ಮ. ಹಲೋ. ಹಾಂ ಬನ್ನಿ ಅಮ್ಮ. ಇಲ್ಲಿದ್ದಾರೆ ಸಾಹೇಬ್ರೆ. ಬನ್ನಿ. ನಮಸ್ತೆ ಸಾಹೇಬ್ರೆ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸಾಹೇಬ್ರೆ. ಪರವಾಗಿಲ್ಲ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಬಂದ್ರಿ? ಏನು ವಿಷಯ? ಸಾಹೇಬ್ರೆ, ಹೆಂಗೋ ನಿಮ್ಮ ದಯೆಯಿಂದ ಈ ಸಲ ನಮ್ಮ ಸಂಘಕ್ಕೆ ಹೊಲಿಗೆ ಮಿಷಿನ್ಗಳು ಬಂದಿದ್ದಾವೆ. ವಾ, ಬಂತಾ? ಭಾಳ ಸಂತೋಷ ಆಯ್ತು. ಇದ್ರಾಗ ನಂದೇನೈತೆ? ನಿಮ್ಗೇನು ಬರಬೇಕಾಗಿತ್ತು ಅದು ಬಂದೈತೆ ಅಷ್ಟೇ. ಆದ್ರೂ ನಿಮ್ಮ ಸಹಾಯ ಇಲ್ಲದೆ ಇಷ್ಟು ಬೇಗ ನಮ್ಮ ಕೆಲಸ ಆಗ್ತಾ ಇರಲಿಲ್ಲ ಸಾಹೇಬ್ರೆ. ಅದಕ್ಕೆ ನಿಮ್ಮ ಹತ್ರ ವಿಷಯ ಹೇಳಿಬಿಟ್ಟು ಹೊಲಿಗೆ ಯಂತ್ರ ವಿತರಣೆ ಮಾಡೋದಕ್ಕೆ ನಿಮ್ಮ ಸೊಸೆಯವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಶಾರದಕ್ಕ, ಏನಿದು? ಸಾಹೇಬ್ರಿಗೆ ಟೀ ತಗೊಂಡು ಹೋಗ್ತಿದ್ದೀನಮ್ಮ. ನಾನು ಕೊಡ್ತೀನಿ. ಒಗ್ಗಟ್ಟಾಗ ಮಾವ, ನಿಜ ಸಾಹೇಬ್ರೆ. ಟೀ ತಗೊಳ್ಳಿ. ನೋಡಿ ನನ್ನ ಸೊಸೆ ಬಂದೇ ಬಿಟ್ಲು. ನಮಸ್ತೆ. ನಮಸ್ತೆ. ನಂದಿತಾ, ಇವರಿಗೂ ಕಾಫಿನ ಟೀನ ನೋಡಿ. ಅದೆಲ್ಲ ಏನು ಬೇಡ ಸಾಹೇಬ್ರೆ. ಸರಿ. ನಂದಿತಾ, ಇವ್ರ ಸಂಘದ ವಿಶೇಷಕ್ಕೆ ನಿನ್ನ ಕರೆಯೋಕೆ ಬಂದಿದ್ದಾರೆ. ಹೋಗಿ ಬರ್ತೀಯಮ್ಮ? ಓ, ಧಾರಾಳವಾಗಿ ಹೋಗಿ ಬರ್ತೀನಿ ಮಾವ. ನೀವು ಹೇಳಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸಾಹೇಬ್ರೆ, ನಂದಿತಮ್ಮವರು ತುಂಬ ಸಲ ನಮ್ಮ ಸಂಘಕ್ಕೆ ಇದಕ್ಕಿಂತ ಮುಂಚೆ ಬಂದಿದ್ದಾರೆ. ಆದರೆ ಈ ಸಲ ನಿಮ್ಮ ಹಿರಿ ಸೊಸೆ ಜಾನಕಿ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಓ, ಇದು ಇನ್ನೂ ಒಳ್ಳೆ ವಿಚಾರ ಅಲ್ವಾ ನಂದಿತಾ? ಹೌದೌದು, ಹೌದು ಮಾವ. ಚೆನ್ನಾಗಿ ಓದಿರೋರು ಬಂದು ನಮ್ಮ ಮಹಿಳಾ ಸಂಘದವರಿಗೆ ಬುದ್ಧಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಹೇಬ್ರೆ. ನಂದೇನು ಅಡ್ಡಿ ಇಲ್ಲ, ನೀವು ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು. ನೋಡಿ, ರಾಮಣ್ಣ ಜಾನಕಿ ಮೇಡಮ್ ಅವರೇ ಬಂದರು. ಬಲ್ಲ. ನಮಸ್ತೆ ಮೇಡಮ್. ಕುತ್ಕೊಳ್ಳಿ ಅಮ್ಮ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಜಾನಕಿ, ಇವರು ಮಹಿಳಾ ಸಂಘದ ಮುಖ್ಯಸ್ಥರು. ಅವರು ಮಹಿಳಾ ಸಂಘಕ್ಕೆ ಹೊಲಿಗೆ ಮಿಷಿನ್ ಬಂದಿದ್ದಂತೆ, ಅದಕ್ಕೆ ನಿನ್ನ ಇನ್ವೈಟ್ ಮಾಡೋಕೆ ಬಂದಿದ್ದಾರೆ. ನನ್ನ? ಹೌದು ಮೇಡಮ್ ಅವರೇ, ನೀವು ಬರಲೇಬೇಕು. ಹೋಗ್ಬಮ್ಮ. ಸರಿ ಮಾವ. ಯಾವಾಗ ಬರಬೇಕು? ಮೇಡಮ್ಗೇನು ತೊಂದರೆ ಇಲ್ಲ ಅಂದರೆ ಈಗಲೇ ನಮ್ಮ ಜೊತೆ ಬರ್ಬೋದು. ಇವತ್ತೇ ಒಳ್ಳೆ ದಿನ. ಏನಮ್ಮ ಜಾನಕಿ, ಏನಂತೀಯ? ಸರಿ ಮಾವ. ಮತ್ತಿನ್ನೇನು, ತಟ್ಟಂತ ಹೋಗಿ ಬಂದ್ಬಿಡಮ್ಮ. ಆಗಲಿ, ಎಲ್ಲ ಒಳ್ಳೇದಾಗಲಿ. ಹುಷಾರಮ್ಮ. ನಾನು ಫ್ರೆಶ್ ಆಗಿ ಬರ್ತೀನಿ. ಸರಿ ಮೇಡಮ್. ಈಗ ಮನೆ ಜವಾಬ್ದಾರಿ ಅಷ್ಟೇ ಅಲ್ಲ, ಮಹಿಳಾ ಸಂಘಕ್ಕೂ ಯಜಮಾನಿ ಆಗ್ಬಿಟ್ಲು. ಮನೆಗೆ ಬಂದ್ರೂ ಮೇಡಮ್ ತವ ಸರಿಯಾಗಿ ಮಾತಾಡೋಕ್ಕಾಯ್ತಿಲ್ಲ. ಈಟೊಂದು ಜವಾಬ್ದಾರಿ ಅವ್ರ ತಲೆ ಮೇಲೆ ಬೀಳ್ತೈತಲ್ಲ.